ಆಯಿಲ್ ಟ್ಯಾಂಕರ್ಗಳ ಟಾರ್ಗೆಟ್ ಮಾಡಿದ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಟ್ಯಾಂಕರ್ ಮೇಲೆ ದಾಳಿಯನ್ನ ನಡೆಸಿದೆ. ಆಯಿಲ್ ಟ್ಯಾಂಕರ್ಗಳ ಟಾರ್ಗೆಟ್ ಮಾಡಿದ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಟ್ಯಾಂಕರ್ ಮೇಲೆ ದಾಳಿ. ತೈಲ ಹಡಗೊಂದರ ಮೇಲೆ ದಾಳಿ ಮಾಡಿರುವಂತಹ ಇರಾನ್ ಇಸ್ರೇಲ್ನ ಡ್ರೋನ್ ದಾಳಿ ನಡೆದ ಬೆನ್ನಲ್ಲೇ ಅಟ್ಯಾಕ್ ಮಾಡಿದೆ. ಒಮಾನ್ನ ದುಮ್ಕಾ ಬಂದರ್ ವ್ಯಾಪ್ತಿಯಲ್ಲಿದ್ದಂತಹ ಹಡಗು ಸಿಬ್ಬಂದಿ ಪೈಕಿ 4 ಗಂಭೀರ ಗಾಯವಾಗಿದೆ. ಒಮಾನ್ ಮೇಲೆ ಮೊದಲ ಬಾರಿಗೆ ಇರಾನ್ನಿಂದ ದಾಳಿ ಆಗಿರುವಂತದ್ದು. ತೈಲ ಹಡಗುಗಳ ಸಾಗಣೆಗೆ ಪ್ರಮುಖ ಮಾರ್ಗ ಹಾರ್ಮುಜ್. ಇಸ್ರೇಲ್ನ ಪ್ರಮುಖ ಪಟ್ಟಣಗಳ ಮೇಲೂ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಟೆಲ್ ಅವೀವ್ ನಗರದ ಬೃಹತ್ ಕಟ್ಟಡಗಳು ಢಮಾರ್. ಆಯಿಲ್ ಟ್ಯಾಂಕರ್ಗಳ ಟಾರ್ಗೆಟ್ ಮಾಡಿರುವಂತಹ ಇರಾನ್ ಹಾರ್ಮುಜ್ ಜಲಸಂಧಿಯಲ್ಲಿ ಟ್ಯಾಂಕರ್ ಮೇಲೆ ದಾಳಿಯನ್ನ ನಡೆಸಿದೆ. ತೈಲ ಹಡಗೊಂದರ ಮೇಲೆ ದಾಳಿ ಮಾಡಿರುವ ಇರಾನ್ ಇಸ್ರೇಲ್ನ ಡ್ರೋನ್ ದಾಳಿ ನಡೆದ ಬೆನ್ನಲ್ಲ ಇದೀಗ ಅಟ್ಯಾಕ್ ಅನ್ನ ಮಾಡ್ತಾ ಇದೆ ಇರಾನ್. ಒಮಾನ್ನ ದುಮ್ಕಾ ಬಂದರ್ ವ್ಯಾಪ್ತಿಯಲ್ಲಿದ್ದಂತಹ ಹಡಗು ಸಿಬ್ಬಂದಿ ಪೈಕಿ 4 ಗಾಯಗಳಾಗಿದೆ. ಆದರೆ ಯಾವುದೇ ತರದಂತಹ ಪ್ರಾಣಾಪಾಯ ಅಲ್ಲಿ ಸಂಭವಿಸಿಲ್ಲ. ಒಮಾನ್ ಮೇಲೆ ಮೊದಲ ಬಾರಿಗೆ ಇರಾನ್ನಿಂದ ದಾಳಿ ಆಗಿರುವಂತದ್ದು. ತೈಲ ಹಡಗುಗಳ ಸಾಗಣೆಗೆ ಪ್ರಮುಖ ಮಾರ್ಗ ಹಾರ್ಮುಜ್. ಇಸ್ರೇಲ್ನ ಪ್ರಮುಖ ಪಟ್ಟಣಗಳ ಮೇಲೂ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ನಗರದ ಬೃಹತ್ ಕಟ್ಟಡಗಳು ಢಮಾರ್ ಅಂದಿರುವಂತದ್ದು. ಅದರ ಮೇಲೆ ಕೂಡ ಅಲ್ಲಿ ದಾಳಿಯನ್ನು ನಡೆಸಿದೆ ಇರಾನ್. ಆಯಿಲ್ ಟ್ಯಾಂಕರ್ಗಳ ಟಾರ್ಗೆಟ್ ಮಾಡಿದಂತಹ ಇರಾನ್ ಇದೀಗ ಒಮಾನ್ನ ವಿಚಾರಕ್ಕೆ ಮಾತನಾಡೋದಾದ್ರೆ ಪರಮಾಣು ಒಪ್ಪಂದ ವಿಚಾರದಲ್ಲೇ ಇದೀಗ ಮಧ್ಯ ಪ್ರವೇಶ ಒಮಾನ್ ಅಂದ್ರೆ ಒಮಾನ್ನಲ್ಲಿ ಒಂದು ಸೆಂಟರ್ ಪಾಯಿಂಟ್ ಆಗಿತ್ತು. ಈಗ ಇಸ್ರೇಲ್ ಅಮೆರಿಕಾದಿಂದ ಬಂದಂತ ಅಧ್ಯಕ್ಷರಾಗಿರ್ಬೋದು, ಇಲ್ಲಿ ಇರಾನ್ನಿಂದ ಬಂದಂತ ಅಧ್ಯಕ್ಷರಾಗಿರ್ಬೋದು. ಸೊ ಇಲ್ಲೆಲ್ಲರೂ ಕೂಡ ಒಮಾನ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆದಿತ್ತು. ಚರ್ಚೆ ಆದ ಬಳಿಕ ಅಲ್ಲಿ ಯಾವುದೇ ತರದಂತ ಪರಮಾಣು ಒಪ್ಪಂದದ ಕುರಿತು ಅಲ್ಲಿ ಯಾವುದೇ ತರದಂತ ಸಹಿ ಆಗಲಿಲ್ಲ. ಇನ್ನೊಂದು ಯುರೇನಿಯಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಪ್ಪಿಗೆ ಆಗಿತ್ತು ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ. ಇರಾನ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಸಹಿತ ಅಲ್ಲಿ ಅಮೆರಿಕ ಬೇರೆ ರೀತಿಯಾದಂಥ ಆಂತರಿಕ ಒಂದಿಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಇದನ್ನ ದಾಳಿಗೆ ಮುಂದಾಯಿತು. ದಿಢೀರಂತ ಯುದ್ಧಕ್ಕೆ ತಯಾರಿ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಏನು ಸಮಸ್ಯೆ ಇತ್ತೋ ಅಥವಾ ಏನು ಆಂತರಿಕವಾಗಿ ಯಾವ ರೀತಿಯಾದಂಥ ಕಲಹಗಳಿತ್ತೋ ಅನ್ನುವಂಥದ್ದು ಅಲ್ಲಿ ಗೊತ್ತಿಲ್ಲ. ಇದಕ್ಕೆ ಯುರೇನಿಯಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅಲ್ಲಿ 0% ಸಹಿತ ಇಳಿಸೋದಕ್ಕೆ ರೆಡಿ ಆಗಿತ್ತು. ಅದಕ್ಕೆ ಒಪ್ಪಿಗೆಯನ್ನು ಸಹಿತ ಕೊಟ್ಟಿತ್ತು. ಸೊ ಹೀಗಾಗಿ ಆದ್ರೂ ಸಹಿತ ಅಮೆರಿಕ ಇದನ್ನ ಒಪ್ಪದೆ ಅಲ್ಲಿ ದಾಳಿಯನ್ನ ಮಾಡಿದ್ದು. ಹಠಾತ್ ಟ್ರಂಪ್ನ ಒಂದು ಹಠಾತ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಯುದ್ಧ ನಡೀತು ಅನ್ನುವಂತ ಒಂದಿಷ್ಟು ಮಾಹಿತಿ ಇರುವಂತದ್ದು. ಸೊ ಹಾಗಾಗಿ ಈಗ ಒಮಾನ್ ಮೇಲೆ ಮೊದಲ ಒಂದು ದಾಳಿಯನ್ನು ನಡೆಸಿದಂಥದ್ದು ಇರಾನ್. ಟ್ಯಾಂಕರ್ಗಳ ಮೇಲೆ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯನ್ನು ನಡೆಸುತ್ತೆ. ಸೊ ಹೀಗಾಗಿ ಮೇನ್ ಪಾಯಿಂಟ್ಗಳೀಗ ಬಂದರು ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಬೃಹತ್ ಕಟ್ಟಡಗಳಾಗಿರ್ಬೋದು. Two person inside her. Two person inside her. Two person inside her.